ಹಾಯ್ ಗೈಸ್, ಐ ಆಮ್ ಚೈತನ್ಯ. ವೆಲ್ಕಮ್ ಟು ಅಜುರೈಟ್ ಕ್ಲಾಸಸ್. ಸೊ ನಾವು ನಿನ್ನೆ ಯಾವ್ದು ನೋಡಿದ್ವಿ ಅಂದರೆ ಸೈಲೆಂಟ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೋಡ್ಕೊಂಡ್ವಿ ಅಲ್ವಾ. ಈಗ ನೆಕ್ಸ್ಟ್ ಯಾವ್ದು ಬರುತ್ತೆ? ಫಸ್ಟು ಕಾನ್ಸ್ಟಿಟ್ಯೂಷನಲ್ಲಿ ಸ್ಕೆಡ್ಯೂಲ್ಸ್ ಬಗ್ಗೆ ತಿಳ್ಕೊಬೇಕು, ಪಾರ್ಟ್ಸ್ ಬಗ್ಗೆ ತಿಳ್ಕೊಬೇಕು, ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವ್ಯಾವ ಕಂಟ್ರಿಯಿಂದ ಬೊರೋ ಮಾಡಿದ್ದಾರೆ ಅಂತ ಅಂದರೆ ಸೋರ್ಸಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದಾದಮೇಲೆ ಸ್ಟಾರ್ಟಿಂಗ್ ಪೇಜ್, ಕಾನ್ಸ್ಟಿಟ್ಯೂಷನ್ದು ಸ್ಟಾರ್ಟಿಂಗ್ ಪೇಜ್ ಯಾವುದು ಅಂದರೆ ಪ್ರಿಯಂಬಲ್ ಇಷ್ಟದ್ರ ಬಗ್ಗೆ ಇವತ್ತು ಒಂದು ಡೀಟೇಲ್ ಆಗಿ ಒಂದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಯಾವುದರಿಂದ ಸ್ಟಾರ್ಟ್ ಮಾಡೋಣ ಅಂತಂದರೆ ಸ್ಕೆಡ್ಯೂಲ್ಸಿಂದ ಸ್ಟಾರ್ಟ್ ಮಾಡೋಣ. ಸ್ಕೆಡ್ಯೂಲ್ಸಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಸ್ಕೆಡ್ಯೂಲ್ಸ್ನ ತುಂಬ ಈಸಿಯಾಗಿ ಗ್ಯಾಪ್ನ ಇಟ್ಕೊಳ್ಳೋದಕ್ಕೆ ಒಂದು ನಿಮೋನಿಕ್ಸ್ ಯಾವುದಾದ್ರೂ ಇದೆ ಅಂತಂದರೆ ಅದಿದು ಟಿಯರ್ಸ್ ಆಫ್ ಓಲ್ಡ್ ಪಿ ಎಮ್. ಸೊ ಟಿಯರ್ಸ್ ಆಫ್ ಓಲ್ಡ್ ಪಿ ಎಮ್ ಇಲ್ಲಿ ತನಕನೂ ನಾವು ಸ್ಟಾರ್ಟಿಂಗ್ ಒರಿಜಿನಲ್ಲಿ 8 ಸ್ಕೆಡ್ಯೂಲ್ಸ್ ಇತ್ತು. ಸೊ ಎಲ್ ಮತ್ತು ಡಿ ಮತ್ತು ಪಿ ಮತ್ತು ಎಮ್ಮು, ಆಮೇಲೆ ಲೇಟರ್ ಆನ್ ಆ್ಯಡ್ ಆನ್ ಆಗಿರೋದು. ಸೊ ಯಾವ್ದು ಅಂತಂದರೆ ಟಿ ಅಂತಂದರೆ ಏನು ಅಂದರೆ ಟೆರಿಟೋರೀಸ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಜುಡಿಸ್ಡಿಕ್ಷನ್. ಸೊ ಇದು ಟಿ ಅಂತಂದರೆ. ಇದು ಎಮಾಲ್ಯುಮೆಂಟ್ಸ್. ಇ ಅಂತ ಅಂದರೆ ಎಮಾಲ್ಯುಮೆಂಟ್ಸ್ ಅಂದರೆ ಏನು? ಸ್ಯಾಲ್ರಿ. ನಾವಿಲ್ಲಿ ಸ್ಯಾಲ್ರಿ ಬಗ್ಗೆ ಮಾತಾಡ್ತೀವಿ. ಸೊ ಎಫ್ ಅಂತಂದರೆ ಅಫರ್ಮೇಷನ್ ಮತ್ತು ಓತು. ಈ ಅಫರ್ಮೇಷನ್ ಮತ್ತು ಓತು ಗ್ಯಾಪ್ನ ಇರಲಿ. ಪ್ರೆಸಿಡೆಂಟು ಮತ್ತು ವೈಸ್ ಪ್ರೆಸಿಡೆಂಟು ಕೊಟ್ಟಿಲ್ಲ. ಅಫರ್ಮೇಷನ್ ಅನ್ನು ಓದ್ಸಲಿ ಪ್ರೆಸಿಡೆಂಟು ಮತ್ತು ವೈಸ್ ಪ್ರೆಸಿಡೆಂಟಿಂದು ಓತ್ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿಲ್ಲ. ಆರ್ ಅಂತ ಅಂದರೆ ರಾಜ್ಯಸಭಾ ಸೀಟ್ಸ್. ಎಸ್ ಅಂತಂದರೆ ಸ್ಕೆಡ್ಯೂಲ್ ಏರಿಯಾಸ್. ಓ ಅಂತಂದರೆ ಅದರ್ ಸ್ಕೆಡ್ಯೂಲ್ ಏರಿಯಾಸ್. ಸೊ ಎಫ್ ಅಲ್ಲಿ ಫೆಡ್ರಲ್ ಪ್ರೊವಿಷನ್ಸ್ ಬರುತ್ತೆ. ಇಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್. ಸೊ ಇದು ನಾವು ಆ್ಯಡ್ ಮಾಡಿರೋದಲ್ವಾ. ಒರಿಜಿನಲ್ ಸ್ಕೆಡ್ಯೂಲ್ಸಿಂದ ಬಿಟ್ಟು 8 ಇತ್ತು ಸ್ಟಾರ್ಟಿಂಗಲ್ಲಿ, ಅದಾದಮೇಲೆ 12 ಆಯಿತು. ಯಾವುದ್ಯಾವ್ದು ಆ್ಯಡ್ ಮಾಡಿದ್ದೀವಿ ಅಂತಂದರೆ ಎಲ್ ಅಂತಂದರೆ ಲ್ಯಾಂಡ್ ರಿಫಾರ್ಮು. ಯಾವಾಗ ಆಯಿತು ಇದು ಅಂದರೆ ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟು 1951 ಲ್ಯಾಂಡ್ ರಿಫಾರ್ಮ್ನ ಆ್ಯಡ್ ಮಾಡಿದ್ವಿ. ಡಿ ಅಂದರೆ ಆ್ಯಂಟಿ ಡಿಫೆಕ್ಷನ್ ಲಾ. ಇದು 52nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟು 1985. ಪಂಚಾಯತ್ಸ್ ಬಂದ್ಬಿಟ್ಟು 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟು 1992. ಮುನ್ಸಿಪಾಲಿಟೀಸ್ ಬಂದ್ಬಿಟ್ಟು 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು 1993. ಅದರ್ ಸ್ಕೆಡ್ಯೂಲ್ ಏರಿಯಾಸಲ್ಲಿ ಯಾವ್ದು ಬರುತ್ತೆ? ತುಂಬ ಇಂಪಾರ್ಟೆಂಟ್ ಇದು. ಎಕ್ಸಾಂಪಲ್ ಕೇಳೋ ಚಾನ್ಸಸ್ ಇರುತ್ತೆ. ಅದರ್ ಸ್ಕೆಡ್ಯೂಲ್ ಏರಿಯಾಸಲ್ಲಿ ಅಸ್ಸಾಂ, ತ್ರಿಪುರಾ, ಮಿಜೋರಾಂ, ಮೇಘಾಲಯ. ಸೊ ಇದ್ರ ಶಾರ್ಟ್ ಟ್ರಿಕ್ ಏನಾದರೂ ಇದೆಯಾ? ಒಂದೊಂದ್ಸತಿ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತಲ್ವಾ. ಸೊ ಅದಕ್ಕೆ ATMನಲ್ಲಿ ಏನಿರುತ್ತೆ? ATMನಲ್ಲಿ ಏನಿರುತ್ತೆ? ಮನಿ ಇರುತ್ತೆ. ಬಟ್ ಏನಿರಲ್ಲ ಅಂದರೆ ಮನಿ ಇರಲ್ಲ. ಮನಿ ಅಂತಂದರೆ ಕ್ರಿಸ್ಟಲ್ಸ್, ಇದಿರಲ್ಲ. ಸೊ ಈ ಅದರ್ ಸ್ಕೆಡ್ಯೂಲ್ ಏರಿಯಾಸಲ್ಲಿ ಅಸ್ಸಾಂ, ತ್ರಿಪುರಾ, ಮಿಜೋರಾಂ, ಮೇಘಾಲಯ ಇದೆ. ಬಟ್ ಮಣಿಪುರ್ ಬರಲ್ಲ. ಇದು ಗ್ಯಾಪ್ನ ಇಟ್ಕೊಂಡಿರಿ. ಕೆಲವೊಂದೊಂದ್ಸತಿ ನಾವು ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಇದು ಅದರ್ ಸ್ಕೆಡ್ಯೂಲ್ ಏರಿಯಾಸ್ ಆಯಿತು. ನೆಕ್ಸ್ಟು ಫೆಡ್ರಲ್ ಪ್ರಾವಿಷನ್ ಅಂದರೆ ಯೂನಿಯನ್ನು, ಕನ್ಕರೆಂಟು, ಸ್ಟೇಟ್ ಲಿಸ್ಟು, 3 ಲಿಸ್ಟ್ ಬರುತ್ತಲ್ವಾ. ಸೊ ಯೂನಿಯನ್ ಲಿಸ್ಟಲ್ಲಿ ಎಷ್ಟು ಸಬ್ಜೆಕ್ಟ್ ಇದೆ ಅನ್ನೋದು ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯೂನಿಯನಲ್ಲಿ 97ಇಂದ 100, ಸ್ಟಾರ್ಟಿಂಗಲ್ಲಿ 97 ಇತ್ತು, ಈಗ +3 ಆ್ಯಡ್ ಆನ್ ಆಗಿದೆ, ಈಗ 100 ಸಬ್ಜೆಕ್ಟ್ಸ್ ಇದೆ. ಸ್ಟೇಟಲ್ಲಿ 66 ಇತ್ತು, ಈಗ 61 ಆಗಿದೆ. ಕನ್ಕರೆಂಟ್ ಲಿಸ್ಟಲ್ಲಿ 47 ಇತ್ತು, ಈಗ 52 ಸಬ್ಜೆಕ್ಟ್ಸ್ ಆಗಿದೆ. ಸೊ ಸ್ಟೇಟ್ ಲಿಸ್ಟಿಂದ ಯಾವ್ಯಾವ ಸಬ್ಜೆಕ್ಟು ಕನ್ಕರೆಂಟ್ ಲಿಸ್ಟ್ಗೆ ಹೋಯ್ತು ಅಂತಂದರೆ ಎಜುಕೇಷನ್ನು, ಫಾರೆಸ್ಟು, ವೈಲ್ಡ್ ಲೈಫು, ವೆಯ್ಟ್ ಆ್ಯಂಡ್ ಮೆಷರ್ಸು ಮತ್ತು ಅಡ್ಮಿನಿಸ್ಟ್ರೇಷನ್ನು. ಇದೆಲ್ಲ ಸ್ಟೇಟ್ ಲಿಸ್ಟಿಂದ ಕನ್ಕರೆಂಟ್ ಲಿಸ್ಟಿಗೆ ಹೋಯ್ತು. ಯಾವಾಗ ಅಂತಂದರೆ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು. ಅದರಲ್ಲಿ ಎಜುಕೇಷನು, ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫು, ವೆಯ್ಟು ಆ್ಯಂಡ್ ಮೆಷರ್ಸು ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನು ಸ್ಟೇಟಿಂದ ಕನ್ಕರೆಂಟ್ ಲಿಸ್ಟ್ಗೆ ಟ್ರಾನ್ಸ್ಫರ್ ಆಯಿತು. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ಯಾವ ಸಬ್ಜೆಕ್ಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತಲೂ ಕೇಳೋವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಯಾವುದು ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್. ಸೊ UPSC ಇದು ಲಾಸ್ಟ್ ಟೈಮ್ ಕ್ವಶನ್ಸ್ ಕೇಳಿದ್ರು. ಈ ಕ್ವಶನ್ ಅಫಿಷಿಯಲ್ ಲ್ಯಾಂಗ್ವೇಜು ಒರಿಜಿನಲಿ ಎಷ್ಟು? 14 ಇತ್ತು. ಅಟ್ ಪ್ರೆಸೆಂಟ್ ಎಷ್ಟಿದೆ? 22 ಇದೆ. ಸೊ 21st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಸಿಂಧಿ ಆ್ಯಡ್ ಆನ್ ಆಯಿತು. 71st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಲ್ಲಿ ಕೊಂಕಣಿ, ಮಣಿಪುರಿ, ನೇಪಾಳಿ ಇದು ಆ್ಯಡ್ ಆಯಿತು. 92nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರಕಾರ ಬೋಡೋ, ಡೋಂಗ್ರಿ, ಮೈಥಿಲಿ, ಸಂತಾಲಿ ಇದು ಆ್ಯಡ್ ಆಯಿತು.
96 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಲ್ಲಿ ಫ್ರಮ್ ಇದು ಬರೀ ರೀನೇಮ್ ಆಯಿತು, ಯಾವುದೂ ಹೊಸದಾಗಿ ನಾವು ಆ್ಯಡ್ ಮಾಡಲಿಲ್ಲ, ಇದು ರೀನೇಮ್ ಆಗಿದ್ದು. ಯಾವ್ದು ರೀನೇಮ್ ಆಯಿತು ಅಂದರೆ ಫ್ರಮ್ ಒರಿಯಾ ಟು ಒಡಿಯಾ, ಇದು ರೀನೇಮ್ ಆಯಿತು. ಸೊ ಆಯಿತಾ, ಮುಗೀತು, ಇಷ್ಟೇ. ಸೊ ಸ್ಕೆಡ್ಯೂಲ್ಸು ಎಷ್ಟು ಈಸಿ ಇದೆ ಅಂತ ನಿಮಗೆ ಗೊತ್ತಾಯ್ತಲ್ವಾ. ಅದರಲ್ಲೂ ಈ ಲ್ಯಾಂಡ್ ರಿಫಾರ್ಮ್ಸಲ್ಲಿ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 1951 ಆಯ್ತಲ್ವಾ. ಸೊ ಅಲ್ಲಿನ ತನಕ ಏನಾಗ್ತಿದೆ ಅಂತಂದರೆ ಕ್ವಿಕ್ಕಾಗಿ ಈಗ ಒಂದ್ಸತಿ ರೀಕ್ಯಾಪ್ ನೋಡ್ತಾ ಹೋಗೋಣ. ಸೊ ಟಿ ಅಂತಂದ್ರೇನು, ಟೆರಿಟೋರೀಸ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಜುರಿಸ್ಡಿಕ್ಷನ್. ಇ ಅಂತಂದರೆ ಎಮಾಲ್ಯುಮೆಂಟ್ಸ್ ಆ್ಯಂಡ್ ಸ್ಯಾಲ್ರಿ, ಎಮಾಲ್ಯುಮೆಂಟ್ಸ್ ಅಂದರೆ ಸ್ಯಾಲ್ರಿ. ಎ ಅಂತಂದರೆ ಅಫರ್ಮೇಷನ್ ಆ್ಯಂಡ್ ಓತು, ಅಫರ್ಮೇಷನ್ ಓತಲ್ಲಿ ಓತು ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ಗೆ ಕೊಟ್ಟಿಲ್ಲ. ಆರ್ ಅಂತಂದರೆ ರಾಜ್ಯಸಭಾ ಸೀಟ್ಸು, ಎಸ್ ಅಂದರೆ ಸ್ಕೆಡ್ಯೂಲ್ ಏರಿಯಾಸ್, ಓ ಅಂತಂದರೆ ಅದರ್ ಸ್ಕೆಡ್ಯೂಲ್ ಏರಿಯಾಸ್. ಅದ್ರಲ್ಲಿ ನೋಡಿದ್ವಿ ನಾವು ಏನಂತ, ATM ಮನಿ ಅನ್ನೋದೊಂದು ಶಾರ್ಟ್ ಟ್ರಿಕ್ ನೋಡಿದ್ವಿ. ಅದಾದಮೇಲೆ ಫೆಡ್ರಲ್ ಪ್ರೊವಿಷನ್ ನೋಡಿದ್ವಿ, ಅಂದರೆ ಯೂನಿಯನ್ನು, ಸ್ಟೇಟು, ಕನ್ಕರೆಂಟ್ ಲಿಸ್ಟ್ ಬಗ್ಗೆ ನೋಡ್ಕೊಂಡ್ವಿ. ಅಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡಿದ್ವಿ. ಲ್ಯಾಂಡ್ ರಿಫಾರ್ಮ್ಸ್ ಯಾವುದು, ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು 1951 ಆಯಿತು, 1951 ಇದು ಆ್ಯಡ್ ಆನ್ ಆಯಿತು. ಬಟ್ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತಂದರೆ, ಮುಂಚೆ ಎಲ್ಲ ನೀವು 9th ಸ್ಕೆಡ್ಯೂಲಲ್ಲಿ ಪಾರ್ಲಿಮೆಂಟ್ ಯಾವುದೇ ಒಂದು ಲಾ ಹಾಕಿದ್ರೆ ಆ ಲಾನ ಅಂದರೆ ಜುಡಿಷಿಯರಿ ಚೆಕ್ ಮಾಡೋಂಗಿಲ್ಲ, ಅಂದರೆ ಅದಕ್ಕೊಂದು ಟರ್ಮ್ ಕೊಡ್ತಾರೆ, ಜುಡಿಷಿಯಲ್ ರಿವ್ಯೂ ಮಾಡೋಂಗಿಲ್ಲ ಅಂತ ಇರುತ್ತೆ. ಬಟ್ ಸ್ಪೆಷಲ್ IR ಕೊಯ್ಲು ಕೇಸ್ ಬರುತ್ತೆ. IR ಕೊಯ್ಲು ಕೇಸಲ್ಲಿ ಏನಾಗುತ್ತೆ ಅಂತಂದರೆ, ಇಷ್ಟು ದಿವಸ ಮುಗೀತು, ಬಟ್ ಇನ್ಮೇಲೆ ಎಲ್ಲ ಲಾನು ಕೂಡ ಅಂಡರ್ ಜುಡಿಷಿಯಲ್ ರಿವ್ಯೂ ಬರುತ್ತೆ ಅಂತ ಇಂಟರ್ಪ್ರಿಟ್ ಮಾಡುತ್ತೆ. ಸೊ ಅದಾದಮೇಲೆ ಡಿ ಆ್ಯಂಟಿ ಡಿಫೆಕ್ಷನ್ ಲಾ ಯಾವಾಗಾಯಿತು, 52nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 1985. ಆಮೇಲೆ ಪಿ ಪಂಚಾಯತ್ಸ್, 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 1992. ಎಂ ಮುನ್ಸಿಪಾಲಿಟೀಸ್, 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 1993. ಸ್ಕೆಡ್ಯೂಲ್ಸ್ ಬಗ್ಗೆ ಆಗಿರುತ್ತೆ. ನೆಕ್ಸ್ಟು ಪಾರ್ಟ್ಸ್ ನೋಡ್ತಾ ಹೋಗೋಣ. ಸೊ ಎಷ್ಟು ಪಾರ್ಟ್ಸ್ ಇದೆ, ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು, ಸೊ ಸ್ಟಾರ್ಟಿಂಗಲ್ಲಿ 22 ಪಾರ್ಟ್ಸ್ ಇತ್ತು, ಅಟ್ ಪ್ರೆಸೆಂಟ್ 25 ಇದೆ. ಸೊ ಪಾರ್ಟ್ಸಲ್ಲಿ ಯಾವ ಥರ ಗ್ಯಾಪ್ನ ಇಟ್ಕೋಬೇಕು ಅಂತಂದರೆ 1 2 3 4 4A, 5 6 8 9 9A, 9B, 10 11 12 13 14 14A. ಬಟ್ ಇಲ್ಲಿ 7 ಯಾಕಿಲ್ಲ ಅಂದರೆ 7 ಅನ್ನೋದು 7th ಅಮೆಂಡ್ಮೆಂಟಿಂದ ಅದು ಡಿಲೀಟ್ ಆಗಿದೆ. ಸೊ ಇದನ್ನ ಗ್ಯಾಪ್ನ ಇಟ್ಕೊಳ್ಳೋದಕ್ಕೆ ಸಿಂಪಲ್ ಈಸಿ ಟ್ರಿಕ್ ಯಾವುದು, ಒಂದು ನಿಮೋನಿಕ್ಸಲ್ಲಿ ನೋಡ್ತಾ ಹೋಗೋಣ. ಯು ಕ್ಯಾನ್ ಫ್ಲೈ ಡೈರೆಕ್ಟ್ಲಿ ಫ್ರಮ್ ಯುನೈಟೆಡ್ ಸ್ಟೇಟ್ಸ್ ಯೂಸಿಂಗ್ PMCO ಸರ್. ಸೊ ಇದೊಂದು ನಿಮೋನಿಕ್ಸ್. ಸೊ ಇನ್ನೊಂದು ಸತಿ ಹೇಳೋಣ ಇದನ್ನು, ಯು ಕ್ಯಾನ್ ಫ್ಲೈ ಡೈರೆಕ್ಟ್ಲಿ ಫ್ರಮ್ ಯುನೈಟೆಡ್ ಸ್ಟೇಟ್ಸ್ ಯೂಸಿಂಗ್ PMCO ಸರ್. ಸೊ ಫಸ್ಟು ನಾವು ಯಾವುದಾದ್ರೂ ಒಂದು ಕಂಟ್ರಿಗೆ ಹೋಗ್ತೀವಿ ಅಂತಂದರೆ ಅದು ಟೆರಿಟರೀಸ್ ನೋಡ್ತೀವಲ್ವಾ. ಸೊ ಅದಕ್ಕೋಸ್ಕರ ಫಸ್ಟು ಯೂನಿಯನ್ ಆ್ಯಂಡ್ ಟೆರಿಟರೀಸ್, ಅದಾದಮೇಲೆ ಜನರ ಬಗ್ಗೆ ತಿಳ್ಕೊತೀವಲ್ವ, ಸಿಟಿಜನ್ಶಿಪ್, ಅದಾದಮೇಲೆ ಜನರ ಹಕ್ಕುಗಳ ಬಗ್ಗೆ ತಿಳ್ಕೊತೀವಿ, ಫಂಡಮೆಂಟಲ್ ರೈಟ್ಸು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್ ಮತ್ತು ಫಂಡಮೆಂಟಲ್ ಡ್ಯೂಟೀಸ್. ಇದು ಮುಗೀತು. ಇದಾದಮೇಲೆ ಆ ಕಂಟ್ರಿದು ಪೊಲಿಟಿಕಲ್ ಸಿಸ್ಟಮ್ ಹೇಗಿದೆ ಅಂತ ತಿಳ್ಕೊತೀವಲ್ಲ. ಸೊ ಪೊಲಿಟಿಕಲ್ ಸಿಸ್ಟಮು ಸ್ಟಾರ್ಟಿಂಗ್ ಹೈರಾರ್ಕಿ ವೈಸ್ ನಾವು ನೋಡ್ತಾ ಬಂದಾಗ, ಸ್ಟಾರ್ಟಿಂಗಲ್ಲಿ ಯುನೈಟೆಡ್ ಸ್ಟೇಟ್ ಅಂತ ಅಂದರೆ ಯೂನಿಯನ್ ಗೌರ್ಮೆಂಟು, ಆಮೇಲೆ ಸ್ಟೇಟ್ ಗೌರ್ಮೆಂಟು, ಯೂಸಿಂಗ್ ಅಂದರೆ ಯೂನಿಯನ್ ಟೆರಿಟೋರೀಸು, ಪಂಚಾಯತ್ಸ್ ಇದೆ, ಮುನ್ಸಿಪಾಲಿಟೀಸ್ ಇದೆ, ಕೋಆಪರೇಟಿವ್ ಸೊಸೈಟೀಸ್ ಇದೆ, ಸ್ಕೆಡ್ಯೂಲ್ಡ್ ಆ್ಯಂಡ್ ಟ್ರೈಬಲ್ ಏರಿಯಾಸ್ ಇದೆ. ಮಿಕ್ಕಿರೋದು ಯಾವುದು, ರಿಲೇಷನ್ಶಿಪ್ ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್. ಸೊ ಯೂನಿಯನ್ ಮತ್ತು ಸ್ಟೇಟಿಂದ ರಿಲೇಷನ್ಶಿಪ್ನ ನಾವು ಇನ್ನೊಂದು ನಿಮೋನಿಕ್ಸ್ ಪ್ರಕಾರ ನೋಡ್ತಾ ಹೋಗೋಣ. ಸೊ ಅದು ಯಾವುದಾಗುತ್ತೆ ಅಂತ ಅಂದರೆ, ಫ್ರೂಟ್ಸ್ ಟೇಸ್ಟ್ ಸ್ವೀಟ್ ಟು ಈಟ್. ಸೊ ಓನ್ಲಿ ಈಟ್ ಮ್ಯಾಗಿ ಹ್ಯಾಸ್ ಟೇಸ್ಟಿ ಸ್ನ್ಯಾಕ್. ಯೂನಿಯನ್ ಮತ್ತು ಸ್ಟೇಟ್ಸಲ್ಲಿ ಯಾವಾಗಲೂ ಒಂದು ಡಿಸ್ಪ್ಯೂಟ್ ಯಾವುದಿರುತ್ತೆ ಅಂದರೆ ಫೈನಾನ್ಸ್ ರಿಲೇಟೆಡ್ ಡಿಸ್ಪ್ಯೂಟ್ ಇರುತ್ತೆ. ಸೊ ಅದನ್ನು ಒಂದು ಫಸ್ಟ್ ಫ್ರೂಟ್ಸ್ ಅಂದರೆ ಫೈನಾನ್ಸ್, ಟ್ರೇಡು, ಸರ್ವಿಸಸ್ಸು. ಈ ಎರಡರ ಮಧ್ಯೆ ಏನಾದರೂ ಡಿಸ್ಪ್ಯೂಟ್ಸ್ ಆದರೆ ನಾವೇನು ಮಾಡ್ತೀವಿ, ಫೈನಾನ್ಸ್, ಟ್ರೇಡು, ಸರ್ವಿಸಸ್ಸಲ್ಲಿ ಏನಾದರೂ ಡಿಸ್ಪ್ಯೂಟ್ ಆಯಿತು ಅಂತ ಅಂದರೆ ಟ್ರಿಬ್ಯುನಲ್ಸ್ಗೆ ಹೋಗ್ತೀವಿ. ಟ್ರಿಬ್ಯುನಲ್ಸ್ನ ಸಾಲ್ವ್ ಮಾಡಲಿಲ್ಲ ಅಂತ ಅಂದರೆ ಎಲೆಕ್ಷನ್ಸ್ಗೆ ಹೋಗ್ತೀವಿ. ಎಲೆಕ್ಷನ್ಸ್ ಇಷ್ಟರ ಮಧ್ಯೆನೂ ನಾವು ಏನು ಮರಿಬಾರ್ದು ಅಂತಂದರೆ, ನಾವು ಸ್ಪೆಷಲ್ ಕ್ಲಾಸ್ ತೊಗೊಂಡು ಚೆನ್ನಾಗಿ ಓದ್ಕೋಬೇಕು ಅನ್ನೋದನ್ನ ಮರಿಬಾರ್ದು. ಸೊ ಅದಕ್ಕೆ ಸ್ಪೆಷಲ್ ಪ್ರೊವಿಷನ್ಸ್ ಫಾರ್ ಸರ್ಟೆನ್ ಕ್ಲಾಸಸ್ ಅದಾಯಿತು. ಸೊ ಇಷ್ಟ ಆಯಿತು. ನೆಕ್ಸ್ಟು ಓ ಅಂತಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್, ಇಂಪಾರ್ಟೆಂಟ್. ಈಟ್ ಅಂತಂದರೆ ಎಮರ್ಜೆನ್ಸಿ ಪ್ರೊವಿಷನ್ಸು ಮತ್ತು ಅಮೆಂಡ್ಮೆಂಟು ಎರಡು ತುಂಬ ದೊಡ್ಡದಲ್ವ ಕಾನ್ಸೆಪ್ಟ್ಸ್ ಇದು. ಸೊ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ನಾವೇನು ಹೇಳ್ತೀವಿ ಅಂದರೆ ಮಿಸಲೇನಿಯಸ್ ಪ್ರೊವಿಷನ್ಸ್ನ ಮಧ್ಯೆ ಹಾಕಿರ್ತೀವಿ. ಅದಾದಮೇಲೆ ಟೇಸ್ಟಿ ಸ್ನ್ಯಾಕಲ್ಲಿ ಟಿ ಅಂತ ಅಂದರೆ ಟೆಂಪರವರಿ, ಎಸ್ ಅಂತ ಅಂದರೆ ಶಾರ್ಟ್ ಟೈಟಲ್. ಸೊ ಇದು
ಪಾರ್ಟ್ಸ್ ಆಗಿರುತ್ತೆ. ಕ್ವಿಕ್ ಆಗಿ 22 ಪಾರ್ಟ್ಸ್ನ ನಾವು ನೋಡಿದ್ದೀವಿ. ಈಗ ನೆಕ್ಸ್ಟ್ ನಾವೇನು ನೋಡಬೇಕು, ಸ್ಕೆಡ್ಯೂಲ್ಸ್ ಆಯಿತು, ಪಾರ್ಟ್ಸ್ ಆಯಿತು, ಈಗ ಸೋರ್ಸಸ್ ಆಫ್ ದಿ